ಭಕ್ತಾದಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇಂದು ನಾನು ತಮ್ಮೆಲ್ಲರನ್ನೂ ಶಿರಡಿ ಸಾಯಿ ಆನಂದಮಯಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಈ ದೇವಸ್ಥಾನ ಇರುವ ಪ್ರಕೃತಿ ಜಾಗ ನೋಡಿದರೆ ತಮ್ಮೆಲ್ಲರಿಗೂ ರೋಮಾಂಚನವಾಗುತ್ತದೆ. ಬನ್ನಿ, ಒಂದೊಂದೇ ವಿವರಣೆಯನ್ನು ಕೊಟ್ಟು ಈ ದೇವಸ್ಥಾನದ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸುತ್ತೇನೆ. ಶಿರಡಿಯಲ್ಲಿ ಸಾಯಿಬಾಬಾ ಅವರನ್ನು ಮೊದಲು ಯಾ ಸಾಯಿ ಎಂದು ಸ್ವಾಗತಿಸಿದ್ದು ಇದೇ ಖಂಡೋಬಾ ಮಂದಿರದ ಭಗತ್ ಮಹಲ್ಸಾಪತಿ. ಇಲ್ಲಿನ ಮಂದಿರದಲ್ಲೂ ಖಂಡೋಬಾ ಮತ್ತು ಅವರ ಪತ್ನಿಯ ಸುಂದರ ವಿಗ್ರಹಗಳಿವೆ. ಪ್ರಾಂಗಣದ ಸುತ್ತಲೂ ಕೃಷ್ಣ, ಆಂಜನೇಯ, ಸುಬ್ರಹ್ಮಣ್ಯ ಇನ್ನೂ ಅನೇಕ ದೇವಾನುದೇವತೆಗಳ ಸನ್ನಿಧಿ ಕೂಡ ಇದೆ. ಇಲ್ಲಿನ ಪ್ರದಕ್ಷಿಣೆ ಪಥವು ಬಹಳ ವಿಶಿಷ್ಟವಾಗಿದೆ. ಮಂದಿರದ ಸುತ್ತಲೂ 108 ಚಪ್ಪಡಿ ಕಲ್ಲುಗಳನ್ನು ಹಾಸಲಾಗಿದ್ದು, ಭಕ್ತರು ಒಂದೊಂದು ಕಲ್ಲಿನ ಮೇಲೆ ನಿಂತು ಶ್ರೀ ಸಾಯಿನಾಥಾಯ ನಮಃ ಎಂದು ಮಂತ್ರ ಪಠಿಸುತ್ತಾ ಪ್ರದಕ್ಷಿಣೆ ಹಾಕುತ್ತಾರೆ. ಇದು ಏಕಾಗ್ರತೆಯನ್ನು ಹೆಚ್ಚಿಸಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ನೀಡುತ್ತದೆ. ದೇವಸ್ಥಾನದಲ್ಲಿ ಪ್ರತಿದಿನವೂ ಶಿರಡಿಯ ಮಾದರಿಯಲ್ಲೇ ಪೂಜೆಗಳು ನಡೆಯುತ್ತವೆ. ಬೆಳಿಗ್ಗೆ 6 ಗಂಟೆಗೆ ಕಾಕಡ ಹಾರತಿ, ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಹಾರತಿ, ಸಂಜೆ 6 ಗಂಟೆಗೆ ಧೂಪ ಹಾರತಿ, ರಾತ್ರಿ 8 ಗಂಟೆಗೆ ಶೇಜ್ ಹಾರತಿ, ಗುರುವಾರ ಮತ್ತು ಭಾನುವಾರ ಹೊರತುಪಡಿಸಿ. ಈ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಶಾಲೆಯನ್ನು ನಡೆಸಲಾಗುತ್ತಿದೆ. ಮನಸ್ಸಿನ ಶಾಂತಿ ಮತ್ತು ಧನಾತ್ಮಕ ಶಕ್ತಿಗಾಗಿ ಈ ಸುಂದರ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಸಾಯಿಬಾಬಾ ಅವರ ಕೃಪೆ ಎಲ್ಲರ ಮೇಲಿರಲಿ. ಓಂ ಸಾಯಿರಾಮ್. ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ಪವಿತ್ರ ಮಾವಿನ ಮರವಿದೆ. ಭಕ್ತರು ತಮ್ಮ ಕೋರಿಕೆಗಳನ್ನು ಬಾಬಾ ಅವರ ಮುಂದೆ ಸಲ್ಲಿಸಿ ಇಲ್ಲಿಂದ ಒಂದು ದಾರವನ್ನು ಪಡೆದು ಮಾವಿನ ಮರಕ್ಕೆ ಜೋತು ಬಿದ್ದಿರುವ ಕೋರಿಕೆ ನೆರವೇರುವ ಜೋಕಾಲಿಗೆ ಕಟ್ಟುತ್ತಾರೆ. ಹೀಗೆ ಮಾಡುವುದರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ನಂಬಿಕೆ ಇದೆ. ಇದರ ಪಕ್ಕದಲ್ಲಿಯೇ ಪವಿತ್ರವಾದ ಹುತ್ತವನ್ನು ನಾವು ಕಾಣಬಹುದು. ಇಲ್ಲಿನ ದ್ವಾರಕಾಮಯಿ ಕೊಠಡಿಯು ಶಿರಡಿಯ ಪ್ರತಿರೂಪದಂತಿದೆ. ಶಿರಡಿಯಲ್ಲಿರುವಂತೆಯೇ ಇಲ್ಲೂ ಕೂಡ ಬಾಬಾ ಅವರು ಉಪಯೋಗಿಸುತ್ತಿದ್ದ ಸಿಂಬಾಲಿಕ್ ಮರದ ಚಪ್ಪಲಿ, ಪಾದುಕೆ, ಅವರು ಕುಳಿತುಕೊಳ್ಳುತ್ತಿದ್ದ ಕಲ್ಲು ಮತ್ತು ಅನೇಕ ಸಾಂಕೇತಿಕ ವಸ್ತುಗಳನ್ನು ನಾವು ನೋಡಬಹುದು. ಭಕ್ತರು ಇಲ್ಲಿ ಶ್ರೀ ಸಾಯಿನಾಥಾಯ ನಮಃ ಎಂದು ನಾಮಾವಳಿ ಬರೆದ ಪುಸ್ತಕಗಳನ್ನು ಬಾಬಾ ಅವರಿಗೆ ಸಮರ್ಪಿಸುತ್ತಾರೆ.
ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಅಮೃತಶಿಲೆಯಲ್ಲಿ ಕೆತ್ತಲಾದ ಶಾಂತಸ್ವರೂಪಿ ಶ್ರೀ ಸಾಯಿಬಾಬಾ ಅವರ ಸುಂದರ ಮೂರ್ತಿ ನಮಗೆ ದರ್ಶನ ನೀಡುತ್ತದೆ. ಈ ಮೂರ್ತಿಯ ಹಿಂದೆ ಎಡ ಮತ್ತು ಬಲ ಭಾಗಗಳಲ್ಲಿ ಗಣೇಶ ಹಾಗೂ ದತ್ತಾತ್ರೇಯ ಸ್ವಾಮಿಯ ಚಿಕ್ಕ ಚಿಕ್ಕ ಮಾರ್ಬಲ್ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಸ್ಥಾನದಲ್ಲಿ ಪ್ರತಿದಿನವೂ ಶಿರಡಿಯ ಮಾದರಿಯಲ್ಲೇ ಪೂಜೆಗಳು ನಡೆಯುತ್ತವೆ. ಬೆಳಿಗ್ಗೆ 6 ಗಂಟೆಗೆ ಕಾಕಡ ಆರತಿ, ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಆರತಿ, ಸಂಜೆ 6 ಗಂಟೆಗೆ ಧೂಪ ಆರತಿ, ರಾತ್ರಿ 8 ಗಂಟೆಗೆ ಶೇಜ್ ಆರತಿ, ಗುರುವಾರ ಮತ್ತು ಭಾನುವಾರ ಹೊರತುಪಡಿಸಿ. ಓಂ ಸಾಯಿರಾಮ್. ಭಕ್ತ ಬಂಧುಗಳೇ, ಇಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಂಗೇರಿ ಹೋಬಳಿಯ ಹುಣಸೇಮರದ ಪಾಳ್ಯದಲ್ಲಿರುವ ಅತ್ಯಂತ ಪವಿತ್ರವಾದ ಶ್ರೀ ಶಿರಡಿ ಸಾಯಿ ಆನಂದಮಯಿ ಮಂದಿರಕ್ಕೆ ಬಂದಿದ್ದೇವೆ. ಮೈಸೂರು ರಸ್ತೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಕ್ಷೇತ್ರವು ದಟ್ಟವಾದ ಅರಣ್ಯ ಪ್ರದೇಶದ ನಡುವೆ ನೆಲೆಸಿದ್ದು ಭಕ್ತರಿಗೆ ಅಪಾರವಾದ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.